ನಮಸ್ಕಾರ ಎಲ್ಲ ತಿಳಿದ ಮಂದಿಗೆ ನೋಡ್ರಿ. ಇವತ್ತಿನ ವಿಷಯ ಏನಂದ್ರ ಹೆಂಗಿತ್ರಿ ನಮ್ಮ ನಾಡ, ನಮ್ಮ ಸಂಸ್ಕೃತಿ ಹೆಂಗಿತ್ತು, ನಾವು ಮೊದಲು ಹೆಣ್ಣಿಗೆ ಎಷ್ಟು ಗೌರವ ಮತ್ತು ಮರ್ಯಾದೆಯನ್ನು ಕೊಡ್ತಿದ್ವಿ. ಆದ್ರೆ ಇವತ್ತು ಏನ್ ಮಾಡಾಕತ್ತು, ಆ ಹಾಡ್ ಹಗಲಿ ಕೊಲೆ ಮಾಡಾಕತ್ತು. ಅದನ್ನ ಮುಂದೆ ಹೆಂಗ್ ಹೇಳಾಕತ್ತು ಅಂದ್ರ ಸಲೀಸವಾಗಿ ಹೇಳಾಕತ್ತು. ಹಿಂಗ ಆಕತ್ತೈತಿ. ಎತ್ತ ಸಾಗಾಕತ್ತು. ನಾವೆಲ್ಲ ಮಹಾಭಾರತ ರಾಮಾಯಣ ಕಾಲದಿಂದ ಹಿಡಿದ್ರ ನಾವ್ ಹೆಣ್ಣಿಗೆ ಎಷ್ಟೊಂದು ಮರ್ಯಾದೆ ನೀಡಿದೀವಿ. ಆದ್ರೆ ಇವತ್ತು ಏನಾಗತ್ತದ, ಎಲ್ಲ ಸರ್ವ ಸತ್ಯಾನಾಶ ಆಗಿ ಹೊಂಟದ. ಮಹಾಭಾರತ ಕಾಲದಾಗ ದ್ರೌಪದಿ ಸಿರಿ ಮುಟ್ಟಿದಕ್ಕ ತೊಡಿ ಮುರಿದು ನರಕ ತೋರಿಸಿದವ್ರು. ಇನ್ನು ರಾಮಾಯಣ ಕಾಲಕ್ಕಂತ ಬಂದ್ರ ಸೀತೆಯನ್ನ ಅಪಹರಿಸಿದಕ್ಕ ಲಂಕೆಯನ್ನ ಸುಟ್ಟು ಬೂದಿ ಮಾಡಿದವ್ರು. ಹಂಗ ಪ್ರತಿ ವರ್ಷ ಕೂಡ ರಾವಣನ ಸುಡ್ತಾನೆ ಬಂದಿದೀವಿ. ಅವತ್ತು ಮಾಡಿದ ಒಂದ್ ತಪ್ಪಿಗೆ ರಾವಣನ ಇನ್ನೂವರೆಗೂ ನಾವು ಸುಡ್ತಾನೆ ಬಂದಿದೀವಿ. ಆದ್ರೆ ಇವತ್ತು ಏನ್ ಮಾಡಕತ್ತೀವಿ? ಏನೂ ಇಲ್ಲ, ಬರೀ ಒಂದು ವಾಟ್ಸಾಪ್ ಸ್ಟೇಟಸ್ ಬಿಟ್ಟು ಬಗ್ಗೆ ಐತೆ. ಆತ್ಮಕ್ಕೆ ಶಾಂತಿ ಸಿಗ್ಲಿ. ಬರೀ ವಾಟ್ಸಾಪ್ ಸ್ಟೇಟಸ್ ದಾಗ ನಾವು ಜಗಳಾಡೋಗೈತೆ. ಬರೀ ಹೋರಾಟಗಳನ್ನ ಅವಾಗೆಲ್ಲ ಹೋರಾಟ ಕಾಯ್ತಿ ಯುದ್ಧ ಪದ್ಧತಿ ಮಾಡಕತ್ರ. ಆದ್ರೆ ಈಗಿನ ಮಂದಿ ಅಂತಲ್ಲ, ಹೋರಾಟ ಮಾಡಾಕ ಹೋಗಂಗಿಲ್ಲ. ಯಾಕಂದ್ರೆ ವಾಟ್ಸಾಪ್ ಸ್ಟೇಟಸ್ ದಾಗ ಯುದ್ಧ ಮಾಡಿಬಿಡ್ತಾವ್. ನಾ ಹೇಳಕತ್ತ ನಾ ಏನ್ ದೊಡ್ಡ ಸಾಚಾನಲ್ಲ. ನಾನು ಅವ ಅದ, ನೀವು ನೋಡೋರು ಅವ್ರ, ನಾವು ಅದ. ನಾ ಹೇಗೆ ಮಾಡಕತ್ತು, ನಿಮ್ಗೆ ವಿಡಿಯೋ ಮಾಡಿ ಇಷ್ಟ, ನಿಮ್ಗೆ ತೋರ್ಸಾಕತ್ತ, ನೀವು ನೋಡ್ತೀರಾ, ಅದನ್ನ ಅಷ್ಟೇ ಬಿಡ್ತೀರಿ. ಇಷ್ಟ ಎಲ್ಲಾರು ಅವ್ರ. ನಾವು ಯಾವ ಒಬ್ಬ ಶಾಣ್ಯಾನೋ ಇಲ್ಲ. ಎಂತದ ನಮ್ಮ ನಾಡಂದ್ರ ಹೆಣ್ಣನ್ನ ನಾವು ಭೂಮಿಗೆ ಹೋಲಿಸ್ತೀವಿ, ಗಂಗಮ್ಮ ತಾಯಿಗೆ ಹೋಲಿಸ್ತೀವಿ. ಇಂಥ ನಾಡ್ದಾಗ ನಾವು ಹಾಡ್ ಹಗ್ಲೇನ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಾಕತ್ತೀವಿ, ಎತ್ತ ಸಾಗತ್ತೀವಿ, ಎತ್ತ ಹೊಂಟಿವಿ, ಒಂದು ಗೊತ್ತಾಗ್ಲ. ಇಷ್ಟ ತಿಳ್ಕೊರಿ, ಹೆಣ್ಮಕ್ಳಿಗೆ ಇಟ್ಕೋ ಅರಿಶಿನ ಕುಂಕುಮನ ನಾವು ಬಾವುಟವಾಗಿ ಮಾಡ್ಕೊಂಡು. ಅವಾಗ ಒಂದ್ ಕಾಲದಾಗ ಬಾವುಟ ಮುಟ್ರಿನ ಬಿಟ್ಟಿರ್ಲಿಲ್ಲ. ಆದ್ರೆ ಇವತ್ತು ಏನಾಗತ್ತದ, ಹಾಡ್ ಹಗ್ಲೇ ಒಬ್ಬರ ಹೆಣ್ಮಗಳನ್ನ ಹತ್ಯೆ ಮಾಡೋದಂದ್ರ ಸಾಮಾನ್ಯ. ನಮ್ಮ ರಾಜಕೀಯ ವ್ಯಕ್ತಿಗಳಂತ ಪೂರ್ತಿ ಅವ್ರು ಸತ್ಯಾನಾಶ ಸರ್ವಕ್ ಹೋಗ್ಯಾರ ಅವ್ರು. ಯಾಕಂದ್ರೆ ಪಾಪ ಅವ್ರು ಎಲ್ಲಾ ಕೊಟ್ಟು ನಡ್ಸಾಕತ್ತಾರ. ಈಗ ತಿಂಗಳಿಗೆ 2,000 ಕೊಡ್ತಾರ, ಐಕಿನೂ ಕೊಡ್ತಾರ, ಏನೇನು ಎಲ್ಲಾ ಫ್ರೀ ಮಾಡಿಬಿಡ್ತಾರ. ಮತ್ ನಿಮ್ ಸಮಸ್ಯೆ ನೀವು ಬಗೆಹರಿಸುವ ಅಂತ ಹೇಳ್ಬಿಡ್ತಾರ. ಅದನ್ನ ನಾವ್ ಏನು ಮಾಡಕ್ಕಾಗಲ್ಲ. ಅವ್ರು ಕೇಳಾಕ್ ಹೋದ್ರ ಅವ್ರು ಏನ್ ಅಂತಾರಂದ್ರ ಇವ್ರು ವೈಯಕ್ತಿಕ ದ್ವೇಷಗಳು ಅಂತ ಹೇಳ್ತಾರ. ಅವ್ರ ಮನಿ ಹೆಣ್ಮಕ್ಳ ಮ್ಯಾಗ ಆದ್ರ ಅವ್ರ ವೈಯಕ್ತಿಕ ದ್ವೇಷಗಳು ಆಗುದಿಲ್ಲ. ಅವಾಗೆಲ್ಲ ಹೋರಾಟಗಳು ಆಗ್ತಿರ್ತಾವ. ಇದು ವಿರೋಧ ಪಕ್ಷದ ಕೈವಾಡ. ಅದನ್ನ ಸೇಕ ಅವ್ರು ತಮ್ಮ ಅಧಿಕಾರಕ್ಕೋಸ್ಕರ ಬಳಸ್ಕೊಂಡಂತ ಹುಚ್ಚ ಸುಳ್ಳು ಮಕ್ಕಳು ಅದಾರ ಈಗಿನ ರಾಜಕಾರಣಿಗಳ. ಏನ್ ಮಾಡಾಕ್ ಬರುದಿಲ್ಲ. ನಮ್ಮ ಹಣಿವಾರ ಅಂತ ನಾವು ಅನ್ಕೊಂಡು ನಮ್ ತಪ್ಪ ಆಕೈತಿ. ಇದಕ್ಕೆಲ್ಲ ಕಾರಣಕರ್ತರ ನಾವ್ ಅಂತ ಹುಚ್ಚ ಮಕ್ಕಳು ನಾವು ಆಶ್ತರ್ತು. ನಮ್ ಪಕ್ಕದ ಮನಿ ಹೆಣ್ಮಕ್ಳು ಈ ತರ ಆದಾಗ ನಾವು ಆರಾಮ ಇದ್ ಬಿಡ್ತೇವೆ. ಯಪ್ಪ ನಮಗೇನ್ ಈ ಚಿಂತಿಲ್ಪ, ಊರು ಸಾವಿರ ನಮ್ಗೆ ಯಾಕಂದ್ರೆ ದೊಡ್ಡವ್ರು ಹೇಳಿದಾರಂತ ಅವಾಗ ಇಂತ ಗಾದಿ ಮಾತು ಹೇಳ್ತಿರ್ತೀರಿ. ಈ ಗಾದಿ ಮಾತ 2 ತರ ಅರ್ಥ ಕೊಡ್ತದ. ಹೆಂಗ ಅದು ಊರು ಸಾವಿರ ನಮ್ಗೆ ಯಾಕೆ ಬೇಕಂತ ನಾವು ಒಂಥರ ಅನ್ಕೋತಿರ್ತು. ಅದನ್ನ ಎದಕ್ ಉಪಯೋಗ ಮಾಡ್ಬೇಕು, ಅದಕ್ಕೂ ಉಪಯೋಗ ಮಾಡ್ಬೇಕ್ರಿ. ಈಗ ಅದ ಒಂದು ಯಾವ್ದೋ ಪಕ್ಕದ ಮನಿ ಹೆಣ್ಮಗಳು ಒಬ್ಬ ಓಡಿ ಹೋದ ತಿಳ್ಕೊರಿ. ಅವಾಗ ನಾವು ಈ ಊರು ಸಾವಿರ ನಮ್ಗೆ ಯಾಕೆ ಬೇಕು ಅಂತ ನಾವು ಸುಮ್ ಕುಂಡ್ರಂಗಿಲ್ಲ. 20 ಮಂದಿ ಮುಂದೆ ಹೇಳ್ತೀವಿ ಅದನ್ನ ಹಂಗಾದು ಹಿಂಗಾತು, ಅವ್ರ ಹಂಗ ಇವ್ರ ಹಿಂಗಾತಂದ. ಅವಾಗ ನಾವು ಸುಮ್ ಕುಂಡಾಗಿಲ್ಲ. ಅದ ಇಂಥದ್ದೇನ್ರಿ ಆದಾಗ ಸುಮ್ ಕೂತ್ಬಿಡ್ತೀವಿ. ಇದೇನು ನಮ್ಗೆ ಸಂಬಂಧ ಇಲ್ಪ ಅನ್ನೋ ರೀತಿ ಬಾಳ ವಿಚಿತ್ರ ಐತ್ರಿ. ನೀವ್ ಅಟ್ಟ ಅಲ್ಲ, ನಾನು ಹಂಗ. ಯಾರು ಸರಿನೇ ಇಲ್ಲ ನನ್ನ ಪ್ರಕಾರ. ಯಾವ ಸರಿ ಇಲ್ಲ. ಯಾರೊಬ್ಬ ಸರಿ ಇದ್ರೆ ಇದು ಹಿಂಗ ಆಗತ್ತಿಕ್ಕಿಲ್ಲ. ನಂಗೆ ಅನ್ಸ್ಬಿಟ್ಟಿದ್ದು ಹಿಂಗ ಆಗತ್ತಿಕ್ಕಿಲ್ಲ. ಹೆಂಗ ಆಗಾಕತ್ತದಂದ್ರ ಲಂಕೆಯನ್ನು ಸುಟ್ಟವರು ಬರೀ ಒಂದ್ ಕ್ಯಾಂಡಲ್ ಹಚ್ಚಿ ಉರ್ಸಾಕತ್ತೀವಿ. ಯುದ್ಧದಲ್ಲಿ ತೊಡೆ ಮುರಿದು ನರಕ ತೋರಿಸಿದವರು ಸ್ಟೇಟಸ್ನ್ಯಾಗ ಗುದ್ದಾಡಕತ್ತೀವಿ. ಹೆಂಗ ಆಗಾಕತ್ತದ. ಸ್ಟೇಟಸ್ ಇಡುದ್ರಿಂದ ಏನೂ ಬದಲಾವಣೆ ಆಗೋದಿಲ್ಲ. ನನ್ನ ಹಿಡ್ಕೊಂಡ್ ಹೇಳಾಕತ್ತ. ನಾನು ಅದನ್ನ ಮಾಡಿದವ, ನೀವು ಅದನ್ನ ಮಾಡಾಕತ್ತೀರಿ, ಎಲ್ಲಾರು ಅದನ್ನ ಮಾಡಾಕತ್ತಾರ. ಹಿಂಗಾದ ನಾವು ಬದಲಾವಣೆ ಸಾಧ್ಯ ಆಗೋದಿಲ್ಲ. ಇಷ್ಟೆಲ್ಲ ಹಾಡಾಗ್ಲಿ ಹತ್ಯೆ ಮಾಡಿರ್ನು ನಾವು ಅವ್ರನ್ನ ಏನ್ ಮಾಡ್ತೀವಿ ಅಂದ್ರೆ ಸೇಫ್ ಆಗಿ ಅವ್ರೊಂದು ಪೊಲೀಸ್ ಠಾಣಾ ಒಳಗ ಅಥವಾ ರೂಮ್ ಒಳಗ ಒಂದು ಇಟ್ಟು ಅವ್ರಿಗೆ ಸೆಕ್ಯೂರಿಟಿ ಕೊಡ್ತೀವಿ. ನಾವು ಆ ಸೆಕ್ಯೂರಿಟಿ ಕೊಡ್ತೀವಿ, ಹೊತ್ತು ಮಗ ಊಟಾನು ಕೊಡ್ತೀವಿ, ಎಲ್ಲಾನು ಕೊಡ್ತೀವಿ. ಆಮೇಲೆ ಅವ್ರ ಮನಿ ಮ್ಯಾಗ ಯಾವ್ದೇ ತರ ಏನು ಆಗ್ಬಾರ್ದು ಅಲ್ಲಿ ಮನಿಗೂ ಕೂಡ ಸೆಕ್ಯೂರಿಟಿ ಕೊಡಾಕತ್ತೀವಿ ನಾವು. ಯಾಕಡೆ ಹೊಂಟೋ ನಾವೆಲ್ಲ ತಪ್ಪು ಮಾಡಿದವ್ರಿಗೆ ಈ ಪತಿ ನಾವು ಫೆಸಿಲಿಟಿ ಕೊಟ್ಟಂದ್ರೆ ಅಂದ್ರೆ ಇದ್ರ ಅರ್ಥ ಏನಂದ್ರೆ ಇನ್ನೊಂದ್ ಸ್ವಲ್ಪ ನೀವು ಮಾಡ್ರಿಪ್ಪ, ನಾವು ಅದು ನಿಮ್ ಗನ್ನಿಗೆ ಅಂತ ಅವ್ರು ತೋರ್ಸ್ಕೊಡಕತ್ತಾರ ನಮ್ಮ ಸರ್ಕಾರದವ್ರ. ಅದ ಕೆಲಸ ಆಗೋದಿಲ್ಲ. ಅದ ಎಲ್ಲಾರ ನೀವು ಎಲ್ಲಿ ಹತ್ಯೆ ಆಗಿರ್ತಿ ಅದ ಜಾಗಕೊಂಡು ಎನ್ಕೌಂಟರ್ ಮಾಡಿರ್ಬೇಕ, ಗಲ್ಲಿಗೆ ಏರ್ಸಿರಿ ನೀವು, ಗೊತ್ತಾಗ್ತದ. ಮುಂದಿನ ಸಲ ಯಾವ ಏನ್ ಮಾಡ್ತಾನ ಅವಾಗ ಅವ್ನ್ ನೀರ ಇಳಿತದ. ಅದ್ ಮಾಡಾಕ್ ಹೋಗಂಗಿಲ್ಲ. ಯಾಕಂದ್ರೆ ಮುಂದಿನ ಸಲ ತಪ್ಪ ಆಗುದಲ್ಲ. ಹಂಗ್ ಮಾಡ್ರಿ, ತಪ್ಪ ಆಗ್ತಾ ಇರ್ಬೇಕು. ಹಿಂಗ ಆಗ್ತಾನೆ ಇರ್ಬೇಕವ. ಮತ್ತ ಅವ್ರ ರಾಜಕೀಯವ್ರಿಗೆ ಇನ್ನಷ್ಟ ಪುಷ್ಟಿ ಕೊಟ್ಟಂಗ ಆಗ್ಬೇಕ್ರಿ ಅವೆಲ್ಲ. ಕೊನೆಯದಾಗಿರಿ ಏನ್ ಹೇಳಿದ್ರು ಏನ್ ಬಿಟ್ರು ಎಲ್ಲಾ ಖಾಲಿನ ಐತಿ. ಏನ್ ಮಾಡ್ರು ಎಲ್ಲಾ ಖಾಲಿನ ಐತಿ. ನಾವು ಬದ್ಲಾಗುತ್ತಕ ಅದ್ ಯಾವ ವ್ಯವಸ್ಥೆನೂ ಬದ್ಲಾಗಂಗಿಲ್ಲ. ಒಂದ್ ಕೊನೆಯದಾಗಿ ಒಂದ್ ಮಾತು ಹೇಳಾಕಸ್ನು, ನಮ್ಮ ಸಿಸ್ಟರ್ಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಹಾಗ ಅವ್ರ ಸಾವಿಗೆ ನ್ಯಾಯ ಸಿಗ್ಲಿ ಅಂತ ಬೇಡ್ಕೊತ.